ನಾಳಿನ ಬಂದ್ ಬೆನ್ನಲ್ಲೇ ಈಗಾಗಲೇ ಟೆನ್ಷನ್ ಅಲ್ಲಿದ್ದಾರೆ ವಿದ್ಯಾರ್ಥಿಗಳು, ಪೋಷಕರ ವರ್ಗ, ಶಿಕ್ಷಕರ ವೃಂದ ಅನ್ನೋದ್ರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಯಾಕಂದ್ರೆ ಇನ್ನೂ ಡಿಸಿಷನ್ ತೆಗೆದುಕೊಳ್ಳೋದಕ್ಕಾಗಿಲ್ಲ. ಸೊ ಶಾಲೆಗಳಿಗೆ ರಜೆ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮತ್ತೆ ನಾವು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವ್ರನ್ನ ಪ್ರಶ್ನೆ ಕೇಳಿದಾಗ ಅವ್ರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರತಿಭಟನೆ ದಿನ 10ನೇ ತರಗತಿ ಮಕ್ಕಳಿಗೆ ಪರೀಕ್ಷೆ ಇರಲ್ಲ. ಇವತ್ತಿಂದ ಆಕ್ಚುಲಿ ಅವ್ರಿಗೆ ಎಕ್ಸಾಮ್ ಸ್ಟಾರ್ಟು. ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಮಾತ್ರ ಪರೀಕ್ಷೆ ಇರುತ್ತೆ. ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಮೇಲೆ ಗೃಹ ಸಚಿವರು, ಸಾರಿಗೆ ಸಚಿವರ ಜೊತೆಗೆ ನಾನು ಚರ್ಚೆಯನ್ನು ಮಾಡ್ತೇನೆ ಅಂತ ತಿಳಿಸಿದ್ದಾರೆ. ಇವತ್ತು ಮಧ್ಯಾಹ್ನ 12 ಗಂಟೆ ಒಳಗೆ ತೀರ್ಮಾನವನ್ನು ತೆಗೆದುಕೊಳ್ತೇವೆ. ಇದು ಡಿಸಿಷನ್ಗೆ ಸಂಬಂಧಪಟ್ಟಂತೆ ಇವತ್ತು 12 ಗಂಟೆ ಅಷ್ಟೊತ್ತಿಗಾಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ತನಕ ಸರ್ಕಾರ ಯಾಕೆ ಕ್ರಮ ಕೈಗೊಳ್ಳೋಕೆ ಆಗಿಲ್ಲ ಅನ್ನೋದೇ ಪ್ರಶ್ನೆ. ಡಿಸಿಷನ್ ತೆಗೆದುಕೊಳ್ಳೋಕೆ ಇಷ್ಟು ಸಮಯ ಬೇಕಾಗ್ತಾ ಇದೆಯಾ? ಸಮನ್ವಯತೆ ಕೊರತೆ ಏನಾದರೂ ಇದೆಯಾ? ಎಲ್ಲ ಪ್ರಶ್ನೆಗಳು ಬರ್ತಾ ಇದೆ. 10th ಅವರಿಗೆ ಆವತ್ತಿನ ದಿವಸ ಯಾವುದೇ ಎಕ್ಸಾಮ್ ಇಲ್ಲ. ಮಿಡಲ್ ಸ್ಕೂಲಿಗೆ ಮಾತ್ರ ಇರ್ತದೆ. ಟ್ರಾನ್ಸ್ಪೋರ್ಟೇಷನ್ ಏನಾರು ಇಲ್ಲ ಅಂದಾಗ ಪಾಪ ಆ ಮಕ್ಕಳಿಗೆ ತೊಂದರೆ ಆಗ್ತದೆ. ಅದಕ್ಕೆ ಹೋಮ್ ಮಿನಿಸ್ಟ್ರು ಮತ್ತು ಹೋಮ್ ಡಿಪಾರ್ಟ್ಮೆಂಟು ಮತ್ತು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಜೊತೆಗೆ ಮಾತಾಡಿಕೊಂಡು ತೀರ್ಮಾನವನ್ನು ತಗೊಳ್ತೀನಿ ಅಂತ ನಾನು ಹೇಳಿದ್ದೀನಿ ಆಗಲೇ. ಖಾಸಗಿ ವಾಹನಗಳ ಸಂಘಟನೆಗಳೆಲ್ಲವೂ ಕೂಡ ನೈತಿಕ ಬೆಂಬಲ ಅಷ್ಟೇ ಸೂಚಿ ನಾವು ರಸ್ತೆ ಇಳಿತೀವಿ ಅಂತ ಹೇಳಿದರೆ ಅದನ್ನೆಲ್ಲ ನೋಡಿಕೊಂಡು ನಾವು ತೀರ್ಮಾನ ತಗೊಳುತ್ತೆ. ಸೊ ಈಗ ಅವರಿಲ್ಲ ನಾವು ಆಪ್ರೇಟ್ ಮಾಡ್ತೀವಿ ಅಂತ ಹೇಳಿದರೆ ಆವಾಗ ಮಕ್ಕಳಿಗೇನು ತೊಂದರೆ ಆಗಲ್ಲ, ಯಾರೇ ಇದಾಗಲಿ. ಬಟ್ ಇದ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಮಕ್ಕಳಿಗೆ ತೊಂದರೆ ಆಗೋದಾದರೆ ತಪ್ಪಾಗ್ತದೆ. ಅದಕ್ಕೆ ಅವ್ರ ಮೇಲೆ ಡಿಪೆಂಡ್ ಆಗ್ತದೆ ಇದು. ಬಟ್ ಸಂಘಟನೆ ಮತ್ತು ಅವ್ರ ಹೋರಾಟಕ್ಕೆ ನಾವು ಯಾವತ್ತೂ ಕೂಡ ನೀವು ಹೋರಾಟ ಮಾಡಬೇಡ್ರಿ ಅಂತ ಹೇಳೋದಕ್ಕಾಗೋದಿಲ್ಲ. ಆ ಹೋರಾಟದಿಂದ ಮಕ್ಕಳ ಒಂದು ಈ ಎಕ್ಸಾಮಿಗೆ ತೊಂದರೆ ಆಗಬಾರ್ದು ಅಂಥೇಳಿ ನನ್ನ ಆಸೆ ಅಷ್ಟೇ. ನೋಡೋಣ, ಅದು ಒಳ್ಳೆ ತೀರ್ಮಾನ. ಮೀಟಿಂಗ್ ಅಲ್ಲ, ಅವ್ರು ವಿ ಹ್ಯಾವ್ ಟು ಟೇಕ್ ಗೈಡೆನ್ಸಸ್ ಫ್ರಮ್ ದೆಮ್. ಏನಾಗುತ್ತೆ, ಏನಿರುತ್ತೆ, ವೆಹಿಕಲ್ ಇರುತ್ತಾ ಇಲ್ಲ ಅಂಥೇಳಿ. ಈಗ ಮೌಖಿಕವಾಗಿ ನಾವು ಸಪೋರ್ಟ್ ಮಾಡ್ತೀವಿ ಅಂಥೇಳಿ ಏನಾದ್ರು ಪ್ರೈವೇಟ್ ಅಸೋಸಿಯೇಷನ್ಸ್ ಅವರು ಅಂದರೆ ಗಾಡಿ ಇರುತ್ತೆ ಅಂತ, ಗಾಡಿ ಇದ್ದರೆ ಅಲ್ಲಿಗೆ ಏನು ತೊಂದರೆ ಆಗೋದಿಲ್ಲ. ಮಕ್ಕಳಿಗೆ ಯಾರೂ ತೊಂದರೆ ಕೊಡೋದಿಲ್ಲ ವೈಯಕ್ತಿಕವಾಗಿ. ಬಟ್ ಅವ್ರ ಸೇಫ್ಟಿನೂ ನೋಡಬೇಕಲ್ಲ. ಬಂದಾದಾಗ ಕೆಲವು ಸತಿ ಏನಾದ್ರು ಗಲಾಟೆ ಆಗ್ಬಿಟ್ರೆ ಅದು ತೊಂದರೆ ಆಗ್ತದೆ. ಬಟ್ ಯೂಶಲಿ ಯಾರೂ ಮಾಡಲ್ಲ. ಬಟ್ ಹಂಗಂದ ತಕ್ಷಣ ಅದನ್ನು ಹೋಮ್ ಡಿಪಾರ್ಟ್ಮೆಂಟ್ ಅವ್ರು ಕ್ಲಿಯರೆನ್ಸ್ ಬೇಕಾಗ್ತದೆ. ಅವ್ರ ಜೊತೆಗೆ ಮಾತಾಡಿಕೊಂಡು ತೀರ್ಮಾನವನ್ನು 11-12 ಗಂಟೆ ಒಳಗೆ ನಮ್ಮ ಆಫೀಸರ್ಸಿಗೆ ಮಾತಾಡೋಕ್ಕೆ ಹೇಳಿದೆ. ಅವ್ರು ತೊಗೊಂಡು ಡಿಸಿಷನ್ ತೊಗೊಳ್ತಾರೆ. ಬಂದು 10